ಇರೋದಿಲ್ಗ. ನಾನು ಫಸ್ಟ್ ಹಿಡ್ಕೊಂಡು ಹೋಗ್ತೀನಿ, ಆಮ್ಯಾಗ ನೀನು ಹಿಡ್ಕೊಂಡು ಹೋಗು. ಏ ಲಕ್ಷ್ಮಿ, ನೀನಾದ್ರೂ ಮನೆಯಾಗ ಕೂತಿರ್ತೀಯಕಲೆ, ನಾನಾದ್ರೂ ಹೊಲಕ್ಕೂ ಹೋಗ್ಬೇಕು, ಇಲ್ಲಿ ಕೊತ್ತಂಬರಿ ಕುದಿನೂ ಮಾರಕ್ ಹೋಗ್ಬೇಕು. ಎಲ್ಲ ಕೆಲಸ ಜಗ್ಗಿ ಇರ್ತಾವ. ಬಿಟ್ಕೊಡು, ಒಂದೇ ಒಂದು ಕೊಡೋಣ, ಇದೊಂದು ಕೊಡ ತಗೊಂಡು ಹೋಗ್ತೀನಿ ನಾನು. ಅಯ್ಯೋ, ನೀವು ಮನೇಲಿ ಕುತ್ಕೋಬೇಕಪ್ಪ. ನಿನ್ನೆ ಕೆಲ್ಸಕ್ಕೆ ಹೋಗುವಂತ ಹಿಡ್ಕೊಂಡಿರೋರು. ಅವ್ರವ್ರ ಜೀವನ ಮಾಡ್ಬೇಕಂದ್ರೆ ಅವ್ರು ಹೋಗ್ತಾರ, ನಾನು ಹೋಗಲ್ಲ ಹೊಲಕ್ಕ. ಮಾವಿನಕಾಯಿ ಕಿತ್ಕೊಂಬರಕ, ಮಾವಿನಕಾಯಿ ಎಡೆ ಹಾಕಕ್ಕ, ಕಳೆ ಕೀಳಕ್ಕ, ಪ್ರತಿಯೊಂದಕ್ಕೂ ಹೋಗ್ತೇನಪ್ಪ. ನಿನ್ನೊಬ್ಳೇನ ಹೋಗೋದು? ಏನ್ ನಾನೊಬ್ಳೇ ಹೋಗೋದು ಅನ್ನೋ ಥರ ಬಿಲ್ಡಪ್ ತಕ್ಕಂತಿದ್ಯಾ? ಇನ್ನೂ ಒಂದು ತಾಸು ನಿಂತಿದ್ದೆ, ಹೋಗು. ಇಲ್ಲಿ ಎಲ್ಲಾರು ಕೂಡ ನೋವೆ ನೋಡು. ಅಲ್ಲಿ ಪಿಂಕ್ ಕಲರ್ ಕೂಡ ಐತಲ್ಲ, ಅದು ಗುಂಡಕಾಯಿ ಅವ್ರದ್ದು. ಇಲ್ಲಿ ಆರೆಂಜ್ ಕಲರ್ ಕೂಡ ಐತಲ್ಲ, ಇದು ಬಾಗೇಕಾಯಿ ಅವ್ರದ್ದು. ಅಲ್ಲಿ ಅರ್ಶಿನ ಕಲರ್ ಕೂಡ ಐತಲ್ಲ ಹಿಂದೆ, ಅದು ಯಾರೇ ಇಟ್ಟೋದ್ರಲ್ಲ, ಗುಂಡಕಾಯಿನ ಸೊಸೆ ದಿವ್ಯಾ ಹಾಕಿ ಇಟ್ಟೋಗಳ. ಅವರೆಲ್ಲಾರ್ದು ಆದ್ಮ್ಯಾಗ ನಂದಾದ್ಮ್ಯಾಗ ನಿಂದು ಕುಂದ್ರು ಅಂತವು. ದರಿದ್ರದವಳು ಒಂದ್ ಕೊಡ ನೀರು ಹಿಡ್ಕೊಂತೀನಿ ಅಂದ್ರೂ ಕೊಡಲ್ಲ. ಎಂತ ಊಟ ಕೆಟ್ಟ ಬುದ್ಧಿ ಕಲ್ತಾಳೆ. ಅಜ್ಜಿ ನೋಡಲಿ, ಕುಡಿಯಕ ನೀರು ಹಿಡ್ಕೊಳಕ್ಕೆ ಎಲ್ಲಾರು ಕಾಯ್ಕೊಂಡು ನಿಂತಾರ. ನೀನ್ ಇಲ್ಲಿ ಹೆಣ್ ತೊಳ್ಕೊಡ್ತೀನಿ ಬಾರ್ಲ ಮಂಜ ಅಂತ ಕರ್ಕೊಂಬಂದೀಯ. ಉಗಿ ಅಲ್ವಾ ನಮ್ಗ? ನಡಿ ಮನೆಗೆ ಹೋಗುಮ. ಯಾವ ಮಂಜ ಅವರದಕ್ಕೆ ಬೈತಾರ? ನಡಿಲ ಸುಮ್ಕ ಹೆಣ್ ತೊಳ್ಕೊಂಡು ಹೋಗುವಂತೆ. ನಾನೇ ಮೊದಲು ಬಂದಿರೋದು ಕಣ, ಕೊಡ ಇಟ್ಟೋಗಿನಿ. ನಾನು ಮೊದಲು ನೀರು ಹಿಡ್ಕೊಂತೀನಿ, ನಿನ್ ಗಂಟು ತೊಳ್ಕೊಡ್ತೀನಿ. ನಡಿಯಲ್ಲಿ ಕೊಳ ಹತ್ರ. ಅಮ್ಮ ಏನಪ್ಪ ಕುಡಿಯೋ ನೀರ್ ಹತ್ರ ಒಯ್ದು ಗಂಟು ತೊಳಿಸ್ತೀನಿ ಅಂತ ಕರ್ಕೊಂಬಂದವಳ. ಇವ್ರಿಗೇನು ಬುದ್ಧಿ ಇಲ್ವಾ? ಈ ಗುಂಡಕಾಯೇನೋ ಕುಡಿಯೋ ನೀರ್ ಹತ್ರ ಬಂದು ಏನೇನೋ ಗಲೀಜು ಮಾಡ್ಬಿಡ್ತಾಳ. ಅದ ಹೆಂಗಪ್ಪ ನೀರ್ ಹಿಡ್ಕೊಂಡು ಕುಡಿಯೋದು ಇವತ್ತು? ಮೊದ್ಲಾಗೆ ನೀರ್ ಹಿಡ್ಕಮ್ಮ ಅಂದ್ರೆ ನಾನ್ ಮೊದ್ಲು ಬಂದಿಲ್ಲ, ಆಕೆ ಮೊದ್ಲು ಬಂದಾಳ. ಏನಾದ್ರೂ ಮಾಡಿ ಓಡಿಸ್ಬೇಕಲ್ಲ, ಏನ್ ಮಾಡೋದು? ಅಜ್ಜಿ ನೋಡಲ್ಲಿ ಯಾರ್ಯಾರು ಅವ್ರ ಅಂತೇಳಿ. ಲಕ್ಷ್ಮಿ ಆಂಟಿ, ಮಂಜಿ ಆಂಟಿ ಎಲ್ಲರೂ ಇದಾರ. ಅವ್ರ ಎದುರುಗ ನಾನು ಇಲ್ಲಿ ನಿಂತ್ಕೊಂಡು ಹಣ್ಣು ತೊಳ್ಕೊಂಬೇಕ. ಮಂದಿ ನೋಡಿದವ್ರಿಗೆ ನೀವು ನಗ್ಲಾಟ್ಲಾಗಲ್ಲ. ನಾನು ತೊಳ್ಕೊಳ್ಳಲ್ಲಪ್ಪ. ಇಲ್ಲಿ ನಾನು ಮನೆಗೆ ಹೋಯ್ತೀನಿ, ಇಲ್ಲ ಕೆರೆ ಐತಲ್ಲ ಆ ಕಡೆ ಕೆರೆಗೆ ಹೋಯ್ತೀನಪ್ಪ. ನಾನಂತೂ ಇಲ್ಲಿ ತೊಳ್ಕೊಳ್ಳಲ್ಲ. ಲೋ ಮಂಜ, ಯಾರಿದ್ರ ನನ್ಗೇನ್ಲ? ನಡಿಲ ಟಿಕ ಮುಚ್ಕೊಂಡು ಹೇಳ್ದಷ್ಟು ಕೇಳ. ನಡಿಲ, ಹಣ್ಣು ತೊಳ್ಕೊಡ್ತೀನಿ, ಹೋಗುವಂತೆ. ಬೇಸ್ ನೀರು ಬರಕತ್ತಾವ ಅಲ್ಲಿ. ಅಲ್ಲಿ ತೊಳೆಯೋದು ಬಿಟ್ಟು ಇನ್ನೇನು ಮನೆ ಕರ್ಕೊಂಡು ತೊಳ್ಕೊಡ್ತಾರ ನಿಂಗೆ? ಇಲ್ಲಿಂದ ಕೊಡ ಎತ್ಕೊಂಡು ಬರೋದಿದೆ, ಹಿಂಗೆ ಹಾಕೊಡ್ದಾಗ ನಿನ್ ಗಂಟು ತೊಳೆಯಕ ನಾನು ಏನು ಅನ್ಕಂಡು? ನಡಿ ಸುಮ್ಕ. ಯಪ್ಪ ಯಪ್ಪ, ಹತ್ತು ಈ ಬೈದ ಹಿಂಗೆ ವಾಸ್ ನೋಡಕ್ ಬರಕತ್ತೈತಿ. ಈ ಅಮ್ಮ ಇಲ್ಲೇ ಹಣ್ಣು ತೊಳಿಸ್ತೀನಿ ಅಂತ ಕರ್ಕೊಂಡ್ ಬಂದಾಳಲ್ಲ. ತೂ 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 ತೂ. ಯಪ್ಪ, ಈ ವೈದ ಎಷ್ಟು ದಿನ ಆಗಿತ್ತು ಬಾತ್ರೂಮ್ಗೆ ಹೋಗಿ. ಇಷ್ಟು ಕೊಳಕ್ ನಂಗೆ ಗಬ್ಬೋನ್ ಹಾಕತ್ತಾನ. ಈ ವೈದ ನಂಡ ಇಲ್ಲಿ ತೊಳಿಸ್ತೀನಿ ಅಂತ ಕರ್ಕೊಂಡ್ ಬಂದಾಳಲ್ಲ. ಈ ಗುಂಡೈಕ ಹಿಂಗ ಬುದ್ಧಿ ಇಲ್ಲೇನ? ತೂ 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 ತೂ. ಅಜ್ಜಿ ಈಗಲೂ ಕೇಳಕತ್ತಾನೆ, ಇಲ್ಲೇ ತೊಳಸ್ತೀಯ ನಂಗ? ನೋಡು ಅವರೆಲ್ಲ ಹೆಂಗ್ ಮೂಗ್ ಮುಚ್ಕೊಂಡಾರ. ನನ್ನಂತೂ ತೊಳ್ಕೊಳ್ಳಲ್ಲಪ್ಪ. ಇಲ್ಲಿಂದ ನನ್ನಿನ್ನ ಓಡಾಯ್ತೀನಿ. ಮನೆಗೆ ಹೋದ್ರೆ ಮಗ ಕಾಲ್ ಬರ್ಗೆ ತಕ್ಕಂತ ಬಡಿಯೋದು ನಿಂಗ. ಸುಮ್ಮನೆ ಹಣ್ಣು ಹೋಗಿ ಸೀಟ್ ತಳ್ಕ ಅಂತ ಹೇಳಿದ್ದೆ ನಿನ್ನ. ಹಣ್ಣು ತೊಳ್ಕೊಂಡು ಮುಚ್ಕೊಂಡು ಹೋಗು. ಸರಿ ಅಜ್ಜಿ, ಆಯ್ತು, ತೊಳ್ಕೊಂಡು ಹೋಯ್ತೀನಿ. ಆದ್ರೆ ಅಲ್ಲಿ ಪಾಚಿ ಕಟ್ಟಿರುತ್ತೆ, ಬಿದ್ದು ಬಿಟ್ರ ಎಂತದ ಕಾಜ ಬೀಳಲ್ಲ ಕಣ. ಹೋಗು, ಹಣ್ಣು ತೊಳ್ಕೊಂಡು ಹೋಗು ಸುಮ್ ಬೇಗ ಬೇಗ. ತೂ 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 ತೂ. ಲೋ ಮಂಜ, ಅವಳಿಗಾರು ಬುದ್ಧಿ ಇಲ್ಲ, ನಿನ್ಗೂ ಬುದ್ಧಿ ಇಲ್ಲ. 7ನೇ ಕ್ಲಾಸ್ ಓದಕತ್ತೀಯ, ಬಂದು ಇಲ್ಲಿ ಹಣ್ಣು ತೊಳ್ಕೊಂತೀಯ, ನಂಗೆ ಅಷ್ಟು ಅರಿವಿಲ್ಲ. ತೂ ತೂ ತೂ. ಎಂತ ಹುಡುಗ್ರಪ್ಪ, ಯಪ್ಪ ಯಪ್ಪ ಯಪ್ಪ. ನಾನು ಇಂಥ ಹುಡುಗರ ಎಲ್ಲೂ ನೋಡಿಲ್ಲಪ್ಪ. ಏಯ್ ಹೋಗು ಫಸ್ಟ್ ಮೊದ್ಲಿನಿಂದ. ಅಜ್ಜಿ ನೋಡು, ಅಜ್ಜಿ ಹೆಂಗ್ ಹೋಯ್ಕಂತಾರ. ನೀನ್ ಕರ್ಕೊಂಬಂದಿರೋದಕ್ಕೆ ಹೆಂಗ್ ಮಾತಾಡಕತ್ತಾರ ನೋಡು. ನಾನು ಇಲ್ಲಿಂದ ಹೋಗ್ಬಿಡ್ತೀನಪ್ಪ. ನಾನು ಇಲ್ಲಿ ಹಣ್ಣು ತೊಳ್ಕೊಂಡು ನಿಂತ್ಕೊಳ್ಳಲ್ಲ. ಮಂದಿ ನಂಗೆ ಬೈತಾರ. ಲೋ ಮಂಜ, ಯಾರದೇನೆಲ್ಲ ಕೊಳ ಈಗ ಸುಮ್ಮನೆ ತೊಳ್ಕೊಂಡ್ಬಿಟ್ರೆ ಸರಿ, ಇಲ್ಲ ಅಂದ್ರೆ ಕಾಲ್ ಬರ್ಗೆ ತಕೊಂಡ ಬಡಿಯೋದು. ಬೇಗ ಬೇಗ ತೊಳ್ಕೊಂಡು ಹೋಗು. ನಾ ಕುಡಿಯಕ್ಕೆ ನೀರು ಹಿಡ್ಕೊಂಡು ಹೋಗ್ಬೇಕು. ಬೇಗ ತೊಳ್ದ್ಬಿಟ್ಟು ಹಿಡಿತೀನಿ. ನಾನೇ ನಂಗೆ ಬಿಟ್ಟ ಹೋಯ್ತೀನಿ. ನೀರು ಬಂದಿಲ್ಲ ಅಂದ್ರೂ ನಾನೇ ಬ್ಲೀಚಿಂಗ್ ಪೌಡರ್ ಹಾಕಿ ಪಾಚಿ ಎಲ್ಲ ಉಜ್ಜಿ ನಾನು ಮಾಡೋಳು ಕಣ. ಇಲ್ಲಿ ಯಾರು ಮಾಡಲ್ಲ ನೋಡಿ. ನಾನೇ ಬ್ಲೀಚಿಂಗ್ ಪೌಡರ್ ಹಾಕೋದು, ನಾನೇ ತೊಳೆಯೋದು. ಈ ಮುಂಡೇರಿಂಗ್ ಅನ್ನಕತ್ತಾರಲ್ಲ, ಅವ್ರನ್ನ ಕೇಳಬೇಕಾದ್ರೆ ಅವ್ರೇನಾರು ಒಂದಿನ ಬ್ಲೀಚಿಂಗ್ ಪೌಡರ್ ತೊಳ್ದಾರ ಇಲ್ಲಿ ಅಂತೇಳಿ ಬರೋದು, ಎಡ್ಕೊಳ ನೀರು ಹಿಡ್ಕೊಳ್ಳೋದು, ಓಡೋಗೋದು. ಒಂದಿನ ತೊಳ್ದಾರ ಇವರು. ಸರಿ ಬಿಡು, ಆಯ್ತು, ಯಾಕೆ ಹಿಂಗೆ ಕೂಗಾಡ್ತಿ? ನೋಡಿ ನೋಡಿ ನಂಗೂ ಸಾಕಾಗಿ ಹೋಗ್ಬಿಟ್ಟೈತೆ. ಇನ್ನು ಚಿಕ್ಕ ಹುಡುಗ ಮಾಡ್ದಂಗೆ ಮಾಡ್ತೀನಿ ನನ್ನ. 7ನೇ ಕ್ಲಾಸ್ ಓದಕತ್ತಾನಿ ಅಂತ ಹುಡುಗನ್ನ ಹೆಂಗಸ್ರ ಮುಂದೆ ಬಂದು ಹಣ್ಣು ತೊಳಿ ಅಂತೀಯಲ್ಲ ನೀನು. ಯಪ್ಪ, ಮೊದಲು ನಾನು ನಮ್ಮ ತಾಯಿ ಊರಿಗೆ ಹೋಗ್ಬಿಡ್ತೀನಪ್ಪ. ನಿನ್ನ ಜೊತೆ ಮಾತ್ರ ಇರಲ್ಲ. ನೀನು ಬರೀ ಇಲ್ದಾರ ಕೆಟ್ಟ ಬುದ್ಧಿನೇ ಹೇಳ್ಕೊಡ್ತೀಯ. ನಾನೇನು ಇನ್ನ ಚಿಕ್ಕ ಹುಡುಗ ಅನ್ಕೊಂಡೀಯ? ನನ್ನ ಹಣ್ಣು ತೊಳ್ಕೊಳಕ್ಕೆ ಇಲ್ಲೂ ಕರ್ಕೊಂಬಂದೀಯಲ್ಲ. ಹೆಂಗೋ ಚೊಂಬ್ ತಕೊಂಡು ಹೋಗ್ತಿದ್ದೆ. ನಿನ್ನನ್ನು ನೋಡಿ ಅಂತ ಕೆಲಸ ಮಾಡೀಯ ನೀನು. ಲೋ ಮಂಜ, ಬೇಸ್ ಹೇಳಕತ್ತಾನೆ ಕೇಳು. ಹಣ್ಣು ತೊಳ್ಕೊಂಡು ಬೇಗ ಬೇಗ ಹೋಗ್ಬಿಡು. ಇಲ್ಲ ಅಂದ್ರೆ ಕಾಲ್ ಮಗಿ ಕೈಗೆ ಬರ್ತಾವ ನೋಡು ಹೆಂಗ್ ಬಡಿತೀನಿ ಅಂತ. ನಾನು ಇನ್ನ ಕೊಳದ ನೀರು ಹಿಡ್ಕೊಂಬೇಕು, ಸುಮ್ಮನೆ ಹೋಗ್ಬಿಡು. ಈ ಗುಂಡಕಾಯಿ ಹಿಂಗೆ ಹೆಂಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ. ಮಾಡ್ತೀನಿ. ಅಯ್ಯೋ ರೀ, ಒಳ್ಳೆ ಸಮಯಕ್ಕೆ ಬಂದ್ರಿ. ಯಾಕೆ ಲಕ್ಷ್ಮಿ ರೋಡಲ್ಲಿ ಹೋಗ್ತಿದ್ದವನ್ನ ಹಿಂಗೆ ಹೋಗ್ತಿದ್ಯಾ? ಕೊಳೆಗೆ ನೀರು ಹಿಡ್ಕೊಂಡು ಹೋಗಕ್ಕಿಲ್ಲೇನೆ? ಇನ್ನ ಎಷ್ಟೊತ್ತು ನಿಂದಿರ್ತಿ ಇಲ್ಲೇನೆ?
ಇದ್ಯಾಕ್ಲ ಮಂಜ ಕೊಳಗೆ ಏನು ಹಣ್ಣು ಕೊಟ್ಬಿಟ್ಟು ನಿಂತ್ಬಿಟ್ಟಿಯ? ಏನು ಇಷ್ಟುದ್ದಾಗಿಯ ನಿನ್ಗ ಬುದ್ಧಿ ಬೈಲೇನ? ಅಯ್ಯೋ ಮಾಮ, ನಂಗೂ ಇಷ್ಟ ಇಲ್ಲ ಇಲ್ಲಿಗೆ ಬರಕ. ನೋಡು ಅಜ್ಜಿನ ಕರ್ಕೊಂಬಂದ್ ಬಿಟ್ರದು ಇಲ್ಲಿಗ ಹಣ್ಣು ತೊಳ್ಕೊ ಅಂತೇಳಿ. ನನ್ಗೂ ಇಷ್ಟ ಇಲ್ಲ, ನಾನು ಉದ್ದ ಆಗಿನಿ, ಬರಲ್ಲ ಅಜ್ಜಿ ಅಂದ್ರು ಎಳ್ಕೊಂಬರ್ತಾಳ ನೋಡಿಕೆ. ಹೌದೇನಿಲ್ಲ ಮಂಜ, ನೀನ್ ಇನ್ನ ಚಿಕ್ಕೋನಾಗೆ ಇದೆಯಾ? ಹಂಗ ನಾನು ಚಿಕ್ಕೋನ ಕಣ, ಬಾಯಿ ತಗ, ನಾನು ಹಣ್ಣು ಇಲ್ಲೇ ತೊಳ್ಕೊಂತೀನಿ. ಇದೇನಪ್ಪ ಇವತ್ತು ಎಲ್ಲರೂ ಹಣ್ಣು ತೊಳ್ಕೊಂತೀನಿ ಅಂತ ಚಿಕ್ಕವರಿಂದ ದೊಡ್ಡವರೆಲ್ಲ ಬರಕತ್ತಾರ. ಇವತ್ತು ನಾನ್ ನೀರ್ ಹಿಡ್ಕೊಂಡು ಹೋದಂಗೆ ನನ್ ಗಂಡ ಬಂದಾನೆ. ಇಲ್ಲ ಗುಂಡಕೈಯಂಗೆ ಬುದ್ಧಿ ಕಲ್ಸಕ್ಕೆ ನನ್ ಗಂಡನೇ ಒಳ್ಳೆ ಐಡಿಯಾ ತಕೊಂಡವನೆ. ಇವಾಗ ಗೊತ್ತಾಗುತ್ತೆ ಆಕೀಗ. ಅಲ್ಲ ಕಳ್ಸಿನ ನೀನೇ ಚಿಕ್ಕ ಹುಡುಗನ ಎದಕ್ಕೆ ಹಣ್ಣು ತೊಳ್ಕೊಳಕ್ ಇಲ್ಲಿ ಬಂದಿ? ಹೋಗು, ಯಾವ ದೊಡ್ಡ ದೊಡ್ಡ ಹುಡುಗರು ಏನೇನ್ ಮಾಡ್ಬೇಕಲ್ಲ ಮಾಡೋದು ಸುಮ್ಕ. ನಾನ್ ದೊಡ್ಡವನಾಗಿನಿ, ನಿನ್ ಮೊಮ್ಮಗ ನಿನ್ನ ಚಿಕ್ಕೋನ? ಏನ್ ಎಳೆ ಮಗ ನೋಡು, 1 ವರ್ಷದ 2 ವರ್ಷದ ಮಗ ಎತ್ಕೊಂಬಂದು ಹಣ್ಣು ತೊಳ್ಸಕ 6ನೇ ಕ್ಲಾಸ್ 7ನೇ ಕ್ಲಾಸ್ ಹೋಗ್ತೈತಿ ಅಂತ ಹುಡುಗನ ತಕೊಂಬಂದು ಹಣ್ಣು ತೊಳಿ ಅಂತ ಕುಣಿಸಿಯ ಬೋರ್ನಾಗ. ಇದ್ರಾಗ ಕೊಳೆಗ ಎಲ್ಲರೂ ಹೆಣ್ಮಕ್ಳು ಕುಡಿಯಕ ನೀರು ಹಿಡ್ಕೊಂಡು ಹೋಗ್ತಾರ, ಕುಡಿಯೋ ನೀರು ಹಿಡ್ಕೊಂತಾರ, ಇಲ್ಲಾಂದ್ರೆ ಹಂಗೆ ನಿಂತ್ಕೊಂತಾರ. ನಿನ್ನಿಂದಾಗ ಆ ಹುಡುಗರು ಹೆಂಗೆ ಬುದ್ಧಿ ಕಲಿತಾರ? ಎಲ್ಲರಿಗೂ ಹೇಳ್ಕೊಡ್ಬೇಕು, ಚೊಂಬ್ ತಗೊಂಡೋಗಿ ತೊಳ್ಕೊಂಬರಪ್ಪ ಅಂತೇಳಿ. ಅದನ್ನ ಬಿಟ್ಟು ಹಂಗಲ್ಲ, ಕೊಳೆ ಹತ್ರ ತಕೊಂಬಂದು ನಿಲ್ಸೋದಂತೆ ದಿನಾಗ್ಲೂ. ಇವಾಗ ಮೊದ್ಲಾಗ ಬಂದ್ಬಿಡೋದಂತೆ, ಆಮೇಲೆ ಎಲ್ಲ ಚೆನ್ನಾಗಿ ಉಜ್ಜಿ ತೊಳೆದ್ಬಿಟ್ಟು ಆಮೇಲೆ ನೀರಿಡುವೆ ಅಂತ ಹೋಗೋದಂತೆ. ಏನ್ ನಾಟಕ ಮಾಡ್ತೀರಿ? ಅಜ್ಜಿನ ಮೊಮ್ಮಗನ ಸೇರ್ಕೊಂಡು ಇಲ್ಲಿ. ಹಂಗಾದ್ರೆ ನಾನು ಹಣ್ಣು ತೊಳ್ಕೊಂತೀನಿ, ನೋಡ್ಕೊಂಡು ಸುಮ್ಮನೆ ನಿಂತ್ಕೊ, ಆಮೇಲೆ ಇಟ್ಕೊಳ್ಳುವಂತೆ ನೀನು. ಬಾರ್ಲ ಮಂಜ ಐತಾಗ, ನಾನು ಹಣ್ಣು ತೊಳ್ಕೊಂತೀನಿ, ಬಾಯ್ ತಗ. ಅಯ್ಯೋ, ಅವ್ನು ನಿನ್ನ ಮೊಮ್ಮಗ, ಅವ್ನು ನೋಡ್ತೀಯ ಅಂದ್ರ ಊರ ಹೆಂಗುಸ್ರೆಲ್ಲ ನಿಂತ್ಕೊಂಡು ನೋಡಲ್ಲ ಪಾಪ ಹಣ್ಣು ತೊಳಿಯೋದನ್ನ. ನೀನು ನೋಡ್ಬೇಕಪ್ಪ, ನಿಂತ್ಕೊಂಡು ನೋಡಿ. ಇವತ್ತು ನಾನು ಹಣ್ಣು ತೊಳಿತೀನಿ, ಇಲ್ಲೇ ನಿಂತ್ಕೊಂಡು ನೋಡು. ಸರ್ಕಲ್ ಆಯ್ತಾಗ ಮಾತಾಡಕತ್ತಾನೆ, ಅಲ್ಲೇ ನಿಂತಾನ. ನೋಡ್ಕೊಂಡು ಕುತ್ಕೋ ಅಜ್ಜಿ, ಗುಂಡಜ್ಜಿ, ನಾನು ಹಣ್ಣು ತೊಳ್ಕೊಂತೀನಿ ಇಲ್ಲಿ. ಇಲ್ಲ ಅಜ್ಜಿಯೋ, ನಾನು ಇನ್ನ ಪ್ಯಾಂಟ್ ಗುಚ್ಚಿ ಹಣ್ಣು ತೊಳ್ದಿಲ್ಲ, ನಾನು ಹಣ್ಣು ತೊಳ್ಕೊಂತೀನಿ, ನಿಂತ್ಕೊಂಡು ನೋಡ್ಕ. ಸರಿಯಾ? ನೀನು ನಾನು ಚಿಕ್ಕೋನಿದ್ದಾಗ ಎತ್ತಿ ಆಡಿಸಿ ಅಂತ, ನೀನು ನಮ್ಮ ಅವ್ವ ಇದ್ದಂಗ ನಿಂತ್ಕೊಂಡು ನೋಡು, ಏನಾಗಲ್ಲ. ನಮ್ಮ ಅಜ್ಜಿಗೆ ಬುದ್ಧಿ ಕಲ್ಸಕ್ಕೆ ನಮ್ಮ ಮಾವನೇ ಬರಬೇಕಾಗಿತ್ತು. ನಮ್ಮ ಮಾವನಿಂದ ನಮ್ಮ ಅಜ್ಜಿ ಒಳ್ಳೆ ಬುದ್ಧಿ ಕಲ್ತ್ಕೊಂತಿವತ್ತು. ಲೋ ಸೀನಾ, ಅಂತ ಕೆಲಸ ನಾನು ಮಾಡ್ಬಿಟ್ಟೆ. ನೀನ್ ಯಾವತ್ತು ಈಗ ನನ್ನ ಮಂಜುನಲ್ಲಿ 1 ವರ್ಷ 2 ವರ್ಷದ ಹುಡುಗನು ಕರ್ಕೊಂಬಂದಿ ತೋರಿಸಲ್ಲ. ನನಗೂ ಅರ್ಥ ಆಯ್ತು. ಬಿಡ್ಲಾ ಪಾಪ, ನಡಿಲ್ಲ ತಗ, ನಾನೇ ಅರ್ಥ ಮಾಡ್ಕೊಂತೀನಿ. ನಡಿಲ್ಲ. ಮತ್ತೆ ಇನ್ಯಾವತ್ತರವೇ ಬಂದು ಕೊಳೆ ಹತ್ರ ನೀರು ಇಟ್ಕೊಳತ್ರ ನನ್ನ ಮೊಮ್ಮಕ್ಳು ಗಂಟು ತೊಳಿತೀನಿ, ಹಂಗೆ ತೊಳಿತೀನಿ, ಹಿಂಗೆ ತೊಳಿತೀನಿ ಅಂತ ಹೇಳ್ತೀಯ ನೀನು? ಹೇಳ್ತೀಯನೇ ಅಜ್ಜಿ? ನೀನು ನಮ್ಮ ತಾಯಿ ಅಂತ ಅನ್ಕೊಂಡಿನಿ, ಅಜ್ಜಿ ಅಂತ ಅನ್ಕೊಂಡಿನಿ, ಇನ್ನ ಏನಂತ ಅನ್ಬೇಕು ನಿನ್ನ? ಮಕ್ಳಿಗ ಮೊಮ್ಮಕ್ಳಿಗ ಎಲ್ಲ ನೀನೇ ಬುದ್ಧಿ ಹೇಳ್ಕೊಡೋಳು. ಈ ಥರ ಮಾಡಿದ್ರೆ ಮಕ್ಳೇನು ಕಲಿತಾವ? ಅರ್ಥ ಆಗಲ್ಲ ನಿನ್ಗ? ಅವಳು ನೀರು ತರಕ ದಿನಾಗ್ಲೂ ಅಳ್ತಾಳ, ನಾನು ಹೋಗಲ್ಲ ಮೈಪ ಕೊಳೆ ಹತ್ರ, ನಾನು ಹೋಗಲ್ಲ, ನೀನೇ ಹೋಗು ಅಂತೇಳಿ. ಅದಕ್ಕೆ ನೀನು ಪಾಠ ಕಲಿಸ್ಬೇಕು ಅಂತೇಳಿ ನಾನೇ ಬಂದಿದ್ದು ಇವತ್ತು. ಅಯ್ಯೋ ಸೀನಾ, ನನ್ನ ತಪ್ಪಿನ ಅರಿವು ನನಗೆ ಆಗೈತಿ. ಈಗಿನ ಕಾಲದಾಗ ಕುಡಿಯಕ್ಕೆ ನೀರಿಲ್ಲ ಅಂತಂದ್ರಾಗ ಹಣ್ಣು ತೊಳ್ಕೊಂಡು ನೀರು ವೇಸ್ಟ್ ಮಾಡ್ಕೊಂಡು ಮಾಡಬಾರ್ದು ಅಂತೇಳಿ ನನಗೂ ಗೊತ್ತಾಗೈತಿ. ನೀನು ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಸೀನಾ. ನಿನ್ನ ಕೈ ಮುಗಿದು ಕೇಳ್ಕೊಂತೀನಿ. ಫಸ್ಟ್ ಇಲ್ಲಿಂದ ಹೋಗ್ಬಿಡಪ್ಪ, ಕುಡಿಯಕ್ಕೆ 2 ಕೊಡ ನೀರು ಇಟ್ಕೊಂಡು ಹೋಗ್ತೀನಿ ನಾನು. ನೀನು ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಗುಂಡಕಯ್ಯ, ಈಗಲೇ ಬೇಸ್ ಹೇಳಕತ್ತಾನೆ ಕೇಳ. ಇನ್ಯಾವತ್ತಾರು ಇದು ರಿಪೀಟ್ ಆಯ್ತಾ ಇನ್ನೊಂದ್ಸರಿ? ಈಗ ನಾನು ಬಂದೆ ಹಣ್ಣು ತೊಳ್ಕೊಳ್ಳೋದಿಲ್ಲ, ನಿನ್ನ ಮೊಮ್ಮಗನೆಲ್ಲ ಬಂದು ತೊಳ್ಸೋದು ನೀನು. ಅವಾಗ ನಿಂತ್ಕೊಂಡು ನೋಡ್ಬೇಕಾಗುತ್ತೆ ನೀನು. ನಿನ್ನ ಕೈಲಿ ನೋಡೋಕ್ಕಾಗದು ಇನ್ನೊಂದ್ಸರಿ ಕೊಳೆ ಹತ್ರನೇ ಬರಬಾರ್ದು, ಆ ಥರ ಮಾಡ್ಬಿಡ್ತೀನಿ ನಾನು. ಸುಮ್ಮನೆ ಹೋಗ್ಬಿಡು, ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ. ನೆಟ್ವಾಗಿ ನೀರು ಹಿಡ್ಕೊಂಡು ಕುಡಿಯಕ್ಕೆ ಹೋಗ್ತೀಯ, ಕುಡ್ಕೊಂಡು ಹೋಗು. ಅದನ್ನ ಬಿಟ್ಟು ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ. ದೊಡ್ಡೊಳಗಿತ್ಕೊಂಡು ನಾವು ಹೇಳ್ಕೊಡ್ಬೇಕಾ? ಕೈ ಮುಗಿದು ಬೇರೆ ಕೇಳ್ತೀನಿ ಅಂತೀಯ. ಅಂಥವೆಲ್ಲ ಏನು ಮಾಡ್ಬೇಡ, ಇನ್ನೊಂದ್ಸರಿ ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ ನೀನು. ಓಕೆ, ಈ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.